ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜರಿಕಟ್ಟೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಜರಿಕಟ್ಟೆಯಿಂದ ದೇವ್ರ ಬೆಳಕೆರೆ ಹೋಗ್ಬೇಕಿದ್ವಿ ಡ್ಯಾಮಿಗೆ. ನಮ್ಮ ಫ್ರೆಂಡ್ ಇನ್ನೊಂದು ಅಡ್ರೆಸ್ ಕೊಟ್ಟಿದ್ದರು. ಜರಿಕಟ್ಟೆಯಿಂದ ಒಳಗಿಂದ ಒಂದು ಊರಿದೆ, ಒಂದು ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್. ಹಾಗೆ ನಮ್ಮ ಫ್ರೆಂಡ್ ರೆಡಿಯಾಗಿದ್ದರು. 6 ಗಂಟೆ ಎಲ್ಲರೂ ಸೇರಿ ಹೊಂಟಿದ್ವಿ ಫ್ರೆಂಡ್ಸ್. ಬನ್ನಿ, ಫ್ರೆಶ್ ಇದೆ ಮೀನು. ಯಾವ ಊರಂತ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್. ನಮ್ಮ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ ಹೊಂಟಿದ್ವಿ ಫ್ರೆಂಡ್ಸ್. ಇದೇ ಊರು, ಜರಿಕಟ್ಟೆಯಿಂದ ಒಳಗಿನ ದಾರಿ ಹೋಗ್ಬೇಕು ಫ್ರೆಂಡ್ಸ್. 3 ಕಿಲೋಮೀಟ್ರ್. ಮಸ್ತಿದೆ ಮೀನು, ಬನ್ನಿ. ಭಾಳ ಫ್ರೆಶ್ ಮೀನು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ, ನೀವು ನೋಡಿ. ಅಲ್ಲಿ ಫುಲ್ಲು ಟ್ಯಾಕ್ಟ್ರೆಲ್ಲ ತಿರುಗಾಡಿ ರೋಡೆಲ್ಲ ರಾಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಆದರೂ ನಾವು ಬಿಟ್ಟಿಲ್ಲ, ಮೀನು ತರಕ್ಕೆ ಹೊಂಟಿದ್ವಿ ಫ್ರೆಂಡ್ಸ್. ಮೀನು ತಿನ್ನೋದೇ ದೊಡ್ಡ ಕ್ರೇಜ್ ಫ್ರೆಂಡ್, ಭಾಳ ಕ್ರೇಜು. ಚೆನ್ನಾಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ. ಅಲ್ಲ ಅಷ್ಟಂತ ಬೇರೆ ಸಿಗದ ಪೇರ್ ಕಟ್ಟಿರ್ ಸಿಗದ್ನ ಬೇರೆ ಇದ್ರೆ ಇನ್ನೊಂದು ಅದು ದೊಡ್ಡದ ಈ ಕಡೆ ಅದನ್ನ 3 ಕೆಜಿ ಹಾಕ. ದೊಡ್ಡ ತಗೊಂಡು 2 ಕೆಜಿ ಮೇಲೆ ಅದ. ನಾವು ಎಷ್ಟೇ ಕಷ್ಟಪಟ್ಟರು ನಾವು ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಲು, ನಮ್ಮ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನವ್ರಿಗೆ ಫ್ಯಾಮಿಲಿ ತೋರಿಸ್ಬೇಕಂತೇಳಿ ಭಾಳ ಕಷ್ಟಪಟ್ಟು ಬಂದಿದ್ದೀವಿ ಫ್ರೆಂಡ್ಸ್. ಭಾಳ ದೊಡ್ಡ ಮೀನೇನಿದ್ದಾವೆ ಫ್ರೆಂಡ್ಸ್. ಇನ್ನೂ ಮತ್ತೆ ಬರ್ತಾಯಿದ್ವು ಮೀನು, ನೋಡಿ ಫ್ರೆಂಡ್ಸ್. ನಾವು ಒಂದು 5 ಕೆಜಿ ತೊಗೊಂಡ್ವಿ ಫ್ರೆಂಡ್ಸ್. ಜಿಲೇಬಿ ಒಂದು 4 ಕೆಜಿದು ದೊಡ್ಡದು ಒಂದು ಮೀನು ಒಂದು 5 ಕೆಜಿ ತೊಗೊಂಡ್ವಿ ಫ್ರೆಂಡ್ಸ್. ಕುಚ್ಚು ಮೀನು ಅಂದರೆ ಭಾಳ ಟೇಸ್ಟ್ ಫ್ರೆಂಡ್ಸ್. ನಾನು 2 ಕೈ ಇಟ್ಕೊಂಡೆ ಕುಚ್ಚು ಮೀನು. ನಮ್ಮ ಫ್ರೆಂಡ್ ಒಂದು 5 ಕೆಜಿದು ಒಂದು ಕೈಗೆ ಇಟ್ಕೊಂಡಿದ್ದ. ಹಾಗೆ ಒಂದು ಸಣ್ಣದೊಂದು ಟೋಟಲ್ 6-7 ಕೆಜಿ ತೊಗೊಂಡ್ವಿ ಫ್ರೆಂಡ್ಸ್. ಭಾಳ ಚೆನ್ನಾಗಿದೆ. ನಮ್ಮ ಫ್ರೆಂಡಿಗೆ ಕೊಟ್ಟಿದ್ವಿ, ಇಟ್ಕೊಳ್ಳೋ ಮಗ ಅಂತೇಳಿ. ಅವ್ನು ಸುಸ್ತಾಗ್ಬಿಡ್ದು ಇಟ್ಕೊಂಡು ಅದಕ್ಕೆ ಹೊಂಟಿ ಬಿಟ್ಟದ ಫ್ರೆಂಡು. ಹಾಗೆ ನಾನು 2 ಮೀನು ಹಿಡ್ಕೊಂಡ್ ಬಂದೆ ಫ್ರೆಂಡ್ಸ್. ಸಣ್ಣ ಮೀನು, ದೊಡ್ಡ ಮೀನು ಹಿಡಿಯಕ್ಕೆ ಬರಲ್ಲ ಅಂತೇಳಿ ನನ್ನ ಫ್ರೆಂಡ್ ತೊಗೊಂಡು ಬಂದ ದೊಡ್ಡ ಮೀನು. ಇವತ್ತು ಫ್ರೈ ಮಾಡಿ ತಿನ್ನೋದೇ ಬೆಳಿಗ್ಗೆ ಫ್ರೆಂಡ್ಸ್. ಬೆಳಗಿನ ಜಾವ ತಿನ್ನೋದೇ ಫ್ರೈ ಮಾಡಿ. ಏನಂದರೆ ಫ್ರೆಂಡ್ಸ್, ಅಲ್ಲಿ ಮೀನು ಒಂದೇ ಸಿಗೋದು. ಕಟಿಂಗ್ ಮತ್ತು ನಾವು ಹೊರಗಡೆ ನಮ್ಮ ದಾವಣಗೆರೆಗೆ ಮಾಡಿಸ್ಬೇಕು. ಬೆಳಗಿನ ಜಾವ ಅದು ಫ್ರೆಶ್ ಮೀನು ತಿನ್ನೋದು ಒಂದು ಕ್ರೇಜೇ ಬೇರೆ ಫ್ರೆಂಡ್ಸ್, ಕೆರೆ ಮೀನ. ಹಾಗೆ ನಮ್ಮಮ್ಮಗೆ ಹೇಳಿದೆ 2 ಫ್ರೈ ಮಾಡಿ ಹಾಗೆ ತಲೆ ಸಾಂಬಾರು ಮಾಡ್ತಿದ್ರು ನಿನ್ನೆ ಸ್ವಲ್ಪ. ಫ್ರೆಂಡ್ಸ್, ಬೆಳಗಿನ ಜಾವ ಮೀನು ತಿಂದು ಮಕ್ಕೊಂಬಿಟ್ರೆ ಫ್ರೆಂಡ್ಸ್ ಅದು ಸ್ವರ್ಗ. ಇನ್ಮೇಲೆ ಇನ್ನೂ ಚೆನ್ನಾಗಿ ವಿಡಿಯೋ ತೋರಿಸ್ತೀನಿ ಬಿಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡಿ ಫ್ರೆಂಡ್ಸ್.